ಇವತ್ತು ಸ್ವಲ್ಪ ಕೆಲಸ ಇರೋದಕ್ಕೆ ನಾವು ನಮ್ಮ ಬಾಯ್ಸ್ ಎಲ್ಲ ಭದ್ರಾವತಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅಂತೂ ಒಂದು ರೇಂಜಿಗೆ ರೆಡಿ ಆಗ್ಬಿಟ್ಟು ನಾವು ನಮ್ಮ ಬಾಯ್ಸ್ ಎಲ್ಲ ಹೊರಟ್ವಿ. ಆಮೇಲೆ ಅಲ್ಲೇ ನಮ್ಮ ಹುಡುಗ ಚಿಪ್ಸ್ ತಿನ್ಕೊಂಡು ನಿಂತಿದ್ದ. ಅವನ ತಕ್ಕ ಒಂದೆರಡು ಚಿಪ್ಸ್ ಇಸ್ಕೊಂಡು ತಿನ್ಕೊಂಡು ಹೋಗುವಾಗ ಅಲ್ಲೇ ನಮ್ಮ ಹುಡುಗ ನನ್ನ ನೋಡ್ಬಿಟ್ಟು ನಂತರನೇ ವ್ಲಾಗ್ ಮಾಡ್ತಿದ್ದ. ಮಾಡು ಮಗ ನಿನಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ವಿಶ್ ಮಾಡಿದೆ. ಮತ್ತಿವತ್ತು ಹಾಸ್ಟೆಲ್ ಮಧ್ಯಾಹ್ನ ಎಲ್ಲ ಊಟ ಮಾಡ್ಬಿಟ್ಟು ಸಂಪ ನಿದ್ದೆ ಹೊಡಿತಿದ್ರು. ಅದಕ್ಕೆ ನಾನು ಊಟ ಮಾಡೋಣ ಅಂತ ಹುಟ್ಟುದಾಲಿಗೆ ಹೋದ್ರೆ ಅನ್ನ ಮತ್ತೆ ಚಟ್ನಿ ಗುರು ಯಾವನ್ ತಿಂತಾನೆ ಅಂತ ಹೇಳಿ ಸೀದಾ ಹೋದೆ. ಆಮೇಲೆ ಭದ್ರಾವತಿಗೆ ಹೋಗಕ್ಕೆ ಒಂದ್ ₹100 ಪೆಟ್ರೋಲ್ ಹಾಕ್ಸಿದ್ವಿ. ನಾವು ಭದ್ರಾವತಿಗೆ ಯಾಕೆ ಹೋಗ್ತಿದೀವಿ ಅಂದ್ರೆ ಏನಿಲ್ಲ, ನಮ್ಮ ಹುಡುಗನ್ ಗಾಡಿ ರೆಡಿ ಮಾಡ್ಸಕ್ಕೆ, ಜಸ್ಟ್ ಸರ್ವಿಸ್ ಮಾಡ್ಸಕ್ಕೆ ಅಷ್ಟೇ. ಆಮೇಲೆ ಭದ್ರಾವತಿಗೆ ಹೋಗ್ಬಿಟ್ಟು ಆಯಿಲ್ ತಗೋಣ ಅಂತ ಹೋದ್ವಿ. ಆದ್ರೆ ಅಂಗಡಿಲಿ ಆಯಿಲೇ ಇರ್ಲಿಲ್ಲ. ಮತ್ತಿನ್ನೇನ್ ಮಾಡೋದು, ಬೇರೆ ಅಂಗಡಿಗಾರ ಹೋಗೋಣ ಅಂತ ಹೋದ್ವಿ. ಆ ಅಂಗಡಿಲಿ ಹೆಂಗೋ ಆಯಿಲ್ ಸಿಕ್ತು. ಆದ್ರೆ ಇವತ್ತಿನ ಬಿಸ್ಲಿಗೆ ನಾವು ನಮ್ಮ ಬಾಯ್ಸ್ ಎಲ್ಲ ಬೆಂದೋಗ್ಬಿಟ್ವಿ ಗುರು. ಇನ್ನೇನ್ ಮಾಡೋದು, ಸರ್ವಿಸ್ ಆರು ಮಾಡ್ಸೋಣ ಅಂತ ಹೇಳಿ ಗ್ಯಾರೇಜಿಗೆ ಹೋದ್ವಿ. ಗ್ಯಾರೇಜ್ ಅಲ್ಲಿ ರಿಪೇರಿ ಮಾಡೋ ಅಣ್ಣನೇ ಇರ್ಲಿಲ್ಲ. ಕಾಲ್ ಮಾಡ್ದಾಗ ಗೊತ್ತಾಯ್ತು ಆ ಅಣ್ಣ ಅಂಗಡಿ ಬಾಗ್ಲಾಗ್ತೇನೆ ಶಿವಮೊಗ್ಗ ಹೋಗ್ಬಿಟ್ಟೈತೆ ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ. ಆ ಅಣ್ಣಂಗ್ 1 ಅವರ್ ಅಲ್ಲ 2 ಅವರ್ ಕಾದ್ವಿ ಗುರು, ಆದ್ರೂ ಬರ್ಲಿಲ್ಲ. ಆಮೇಲೆ ನಮ್ ಪುಣ್ಯಕ್ಕೆ ಹೆಂಗ ಒಂದ್ 10 ನಿಮಿಷ ಬಿಟ್ಟು ಬಂತಪ್ಪ. ಆ ಅಣ್ಣ ನಿಧಾನಕ್ಕೆ ಬಂದ್ರು, ಕ್ಲೀನ್ ಆಗಿ ಫಾಸ್ಟ್ ಆಗಿ ಕೆಲಸ ಮಾಡ್ಕೊಟ್ರು ಗುರು. ಆಮೇಲೆ ಬೈಕ್ ಸರ್ವಿಸ್ ಎಲ್ಲ ಮುಗಿಸ್ಬಿಟ್ಟು 6:30ಗೆ ಕರೆಕ್ಟ್ ಆಗಿ ಭದ್ರಾವತಿನ ಬಿಟ್ವಿ. ಮತ್ತೆ ಗಾಡಿಗೆ ಯಾರು ಬೇಕಾದ್ರೂ ಓನರ್ ಆಗ್ಬೋದು ಗುರು, ಆದ್ರೆ ಕರೆಕ್ಟ್ ಟೈಮಿಗೆ ಗಾಡಿನ ಸರ್ವಿಸ್ ಮಾಡಿಸಿ ಮೇಂಟೈನ್ ಮಾಡ್ತಾನಲ್ಲ ಅವ್ನು ನಿಜವಾದ ಓನರ್ ಆಗಿರ್ತಾನೆ. ಮತ್ತೆ ಇವತ್ತಿನ ವ್ಲಾಗ್ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ತಪ್ಪದೆ ಫಾಲೋ ಮಾಡಿ. ಈಗ ವಿಡಿಯೋಕ್ಕೆ ಕಾಯ್ತಾ ಇರಿ.